ಹಾಯ್ ನಂದು ಇವತ್ತೇನು ವಿಡಿಯೋ ಇವತ್ತೇನೋ ಪೇಂಟಿಂಗ್ ಮಾಡ್ತಾ ಇದೆಯಾ? ನಾನಿವತ್ತು ಪೇಂಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದು ಈ ಆರ್ಟ್ ಸರ್ಫೇಸ್ ಬೋರ್ಡ್ ಮೇಲೆ. ಸೊ ನಾನು ಸಿಂಪಲ್ಲಾಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತಾ ಇರೋ. ನಾನು ನೋಡ್ತಾ ಇದ್ದೀನಿ, ನಾನು ಪೇಂಟಿಂಗ್ ಮಾಡಬೇಕು ಅಂತ ಮನಸ್ಸಾಗ್ತಿದೆ. ಆದರೆ ಏನು ಮಾಡಲಿ, ನನಗೆ ಪೇಂಟಿಂಗ್ ಮಾಡೋಕ್ಕೆ ಬರೋಲ್ಲ. ತುಂಬ ಸಿಂಪಲ್ ಕಣೋ, ಅದು ಎಲ್ಲರೂ ಬೇಕಾದ್ರೂ ಮಾಡ್ಬೋದು. ಜಸ್ಟ್ ಕಲರ್ನ ನಾವು ಈಸಿಯಾಗಿ ಮೆಥಡ್ ಮಾಡ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ನಾವು ಯಾವುದೇ ಥರ ರಿಸ್ಕ್ ಆಗಿರೋವಂಥ ಟಾಪಿಕ್ನ ತೊಗೋಬಾರ್ದು. ಅಂದರೆ ನೀವು ಫ್ಲವರ್, ಸೀನರಿ ಅಥವಾ ಬರ್ಡ್ಸ್, ಇಲ್ಲಾಂದರೆ ವಾಟರ್ ಫಾಲ್, ನೇಚರ್, ಈ ಥರ ಯಾವ್ದಾದ್ರು ಸಿಂಪಲ್ ಆಗಿರೋವಂಥ ತೊಗೊಂಡು ನಾವು ಸ್ಟಾರ್ಟ್ ಮಾಡಬೇಕು. ನಾವು ಪೇಂಟ್ ಮಾಡೋಕ್ಕೂ ಮುಂಚೆ ಫಸ್ಟು ಬ್ರಷಸ್ ಮತ್ತು ಪೇಂಟ್ಗಳನ್ನ ಬೇಕು. ಆಮೇಲೆ ಎರಡು ಗ್ಲಾಸಷ್ಟು ನೀರು, ಒಂದು ಪೇಂಟ್ ಬ್ರಷು, ಗಲೀಜಾಗಿರೋ ಪೇಂಟ್ ಬ್ರಷ್ನ ಒರೆಸೋಕ್ಕೆ, ಆಮೇಲೆ ಇನ್ನೊಂದರಲ್ಲಿ ಡಿಪ್ ಮಾಡಿ ಒರೆಸ್ಕೊಳ್ಳೋಕ್ಕೆ. ಅದ್ರ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ಪೇಂಟ್ ಬ್ರಷ್ನ ಯಾವ ಥರ ಬೆಳೆಸಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡು ನಾನು ಇಷ್ಟು ಸಿಂಪಲ್ಲಾಗಿ ಮೆಥಡ್ ತೊಗೊತಾ ಇದ್ದೀನಿ. ಇದು ಒಂಥರ ಮಂಡಾಲ ಆರ್ಟ್ ಥರನೂ ಕಾಣಿಸ್ತೈತೆ, ಬಟ್ ಇದು ಮಂಡಾಲ ಆರ್ಟ್ ಅಲ್ಲ. ನನಗೆ ರ್ಯಾಂಡಮಾಗಿ ಏನು ಡಿಸೈನ್ ಇಷ್ಟ ಆಯ್ತೈತೋ ಅದು ಮಾಡ್ತಾಯಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ಥರ ಪೇಂಟಿಂಗ್ಸು ಸುಮಾರು ಮಾಡಿದ್ದೀನಿ. ಈ ಥರ ಕಾರ್ಡ್ಬೋರ್ಡ್ ಮೇಲೆ ತುಂಬ ದೊಡ್ಡದು ಕಾರ್ಡ್ಬೋರ್ಡ್ ಇದು, ಅದರಲ್ಲಿ ಕಟ್ ಮಾಡಿ ನಾನು ಏನೋ ಒಂದು DIY ಮಾಡ್ತಾಯಿದ್ದೆ. ಅದಕ್ಕೆ ಪಾರ್ಟ್ 2ವರೆಗೂ ಸ್ಟೇ ಟ್ಯೂನ್ಡ್ ಆಗಿ ಇರಬೇಕು. ನೋಡಿ, ನಾನು ನೋಡ್ತಾ ಎಷ್ಟು ಸಿಂಪಲ್ ಆಗಿರುವಂಥ ಕಲರ್ಸ್ ಮಾಡಿ ಪೇಂಟಿಂಗ್ ಫಿಲ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಬೇಸಿಕ್ಕಾಗಿ ಯಾವುದೋ ಒಂದು ಪೇಂಟಿಂಗ್ ತೊಗೊಂಡು ಮಾಡ್ಬೋದು. ನಾನು ಇದರಲ್ಲಿ ಜಸ್ಟ್ 5 ಕಲರ್ಸ್ ಅಷ್ಟೇ, ಬೇಸಿಕ್ 4 ಕಲರ್ಸ್ ಯೂಸ್ ಮಾಡಿದ್ದೀನಿ. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಈ 4 ಕಲರ್ಸ್ ಇಟ್ಕೊಂಡೆ ನಾನು ಪೇಂಟ್ ಮಾಡಿದ್ದೀನಿ. ಯಾಕಂದರೆ ಪೋಸ್ಟಲ್ ಕಲರ್ಸಲ್ಲಿ ಎಲ್ಲರ ಹತ್ರ ಇರುತ್ತೆ, ಯಾರ ಹತ್ರ ನಾರ್ಕಲರ್ಸ್ ಕಲರ್ಸ್, ಆಯಿಲ್ ಪೇಸ್ಟಲ್ ಕಲರ್ಸ್, ವಾಟರ್ ಕಲರ್ಸ್ ಜಾಸ್ತಿ ಅಫೋರ್ಡ್ ಆಗೋದಿಲ್ಲ. ಜಸ್ಟ್ ಈ 5 ಬೇಸಿಕ್ಸ್ ಕಲರ್ಸಿಂದನೇ ನಾನು ಯಾವ ಥರ ರ್ಯಾಂಡಮಾಗಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಇಲ್ಲೆಲ್ಲ ಸ್ವಲ್ಪ ಖಾಲಿ ಅನಿಸ್ತಿತ್ತು, ಇನ್ನು ಸ್ವಲ್ಪ ಫಿಲ್ ಮಾಡ್ತಾಯಿದ್ದೀನಿ. ಎಲ್ಲೋದ್ರೂ ಈ ಕಲರ್ಸು ತುಂಬ ಸಿಂಪಲ್ಲಾಗಿ ಸಿಗುತ್ತೆ. ಮತ್ತು ನೀವು ಪೇಂಟಿಂಗ್ ಮಾಡಬೇಕಾದ್ರೆ ಒಂದಂತೂ ಹೆಜ್ಜೆ ಇಟ್ಕೊಳ್ಳಿ, ನೀವು ಕಾಂಬಿನೇಷನ್ ಆಪೋಸಿಟ್ ಕಲರ್ ತೊಗೊಳ್ಳಿ. ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂತೀವಿ ಅದನ್ನು ತೊಗೊಳ್ಳಿ. ಇಲ್ಲ ಅದು ಲೈಟ್ ಇದ್ದರೆ ಇನ್ನೊಂದು ಡಾರ್ಕ್ ಮಾಡ್ಕೊಳ್ಳಿ. ಸೊ ಆವಾಗ ತುಂಬ ಹೆಚ್ಚಿಗೆ ಕಾಣಿಸುತ್ತೆ. ನಾನಿವಾಗ ಲಾಸ್ಟ್ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀನಿ. ಈ ವಿಡಿಯೋ ತುಂಬ ಲಾಂಗ್ ವಿಡಿಯೋ. ಈ ಪೇಂಟಿಂಗ್ ನಾನು ಏನಕ್ಕೆ ಮಾಡಿದೆ, ಈ ಕಾರ್ಡ್ಬೋರ್ಡ್ ಮೇಲೆ ಈ ಥರ ಶೇಪ್ ಕೊಟ್ಟು ನಾನು ಯಾಕೆ ಈ ಡಿಸೈನ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಈಗ ನಾನು ಗ್ರೀನಲ್ಲಿ ಫ್ಲವರ್ಸ್ ಟೈಪ್ ಮಾಡಿಕೊಂಡು, ನಿನಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.